ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದದ್ದು ಯಾಕೆ? ಬರೀ ದೇವ್ರನ್ನ ನೋಡಿ ಅಂತಲ್ಲ, ಆ ಕ್ಯೂನಲ್ಲಿ ನಿಂತ್ಕೊಳ್ಳೋ ಅಭ್ಯಾಸ ಆಗಲಿ ಅಂತ. ಕ್ಯೂನಲ್ಲಿ ನಿಂತ್ಕೊಳ್ಳೋ ಅಭ್ಯಾಸ ಆದರೆ ಅಭ್ಯಾಸ ಆಯ್ತದೋ, ಪೇಷನ್ಸ್ ಬಂತದೋ. ಒಂದೇ ದೇವಸ್ಥಾನ, ಮಲ್ಟಿಪಲ್ ರಿಸಲ್ಟ್ಸ್ ಅಲ್ವಾ? ಈಗ ನೀವು ಹೇಳಿದ್ರಿ ಚಿಕ್ಕಂದ್ರಿಂದ ಅಭ್ಯಾಸ ಆಗುತ್ತದು ಅಂತ. ಈಗ 25-30 ವರ್ಷ ಆಗೋಗಿದೆ, ಇವಾಗೆಲ್ಲೋ ಅನ್ನಿಸ್ತಾ ಇದೆ, ಈಗಲೂ ಬದಲಾಗ್ಬೋದಾ? ಕೊಡು ಅಂದರೆ ಇಲ್ಲಿ ಕೊಡುವವರು ನಾವೇ, ತಗೊಳ್ಳುವವರು ನಾವೇ. ನೆಪಕ್ಕೆ ನಾವು ರಾಮನನ್ನು ಎದುರುಗಡೆ ಇಟ್ಕೊಂಡಿದ್ದೀವಿ, ರಾಮನನ್ನು ಯಾರ್ಡ್ ಸ್ಟಿಕ್ ಮಾಡಿದ್ದೀವಿ. ನಡೆದು ಎಡವಿದವನ ನೋವು ನಿಂತು ಹಿಗ್ಗಿದವನಿಗಿಂತ ಬಹುಪಾಲು ದೊಡ್ಡದು. ನಾನು ತಯಾರಾಗಿದ್ದೀನಿ. ಯಾರೋ ಪ್ರೀತಿಯಿಂದ ಬಂದು ಮಾತಾಡ್ಸಿದ್ರು, ಸೋಲಕ್ಕೆ ರೆಡಿ ಇದ್ದೀನಿ. ಯಾರೋ ಅಹಂಕಾರದಲ್ಲಿ ಬಂದು ಮಾತಾಡ್ಸಿದ್ರು, ನಾನು ಸೋಲಕ್ಕೆ ರೆಡಿ ಇಲ್ಲ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. 4M ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಸೀರೀಸ್ನಲ್ಲಿ ವಿ ಹ್ಯಾವ್ ಯೋಗಾತ್ಮ ಶ್ರೀಹರಿ ಅವರು. ನಮಸ್ಕಾರ, ಹೇಗಿದ್ದೀರಾ? ಸಾಮಾನ್ಯವಾಗಿ ಒಂದು ಸ್ಟೇಟ್ಮೆಂಟ್ ಕೇಳಿದ್ದೀವಿ, ಎಲ್ರಿಗೂ ಒಂದಷ್ಟು ಕನಸುಗಳಿರುತ್ತೆ. ನಾನು ಇದು ಮಾಡಬೇಕು, ಅದು ಮಾಡಬೇಕು, ಅಚೀವ್ ಮಾಡಬೇಕು, ನನ್ನ ಟಾರ್ಗೆಟ್ಸು, ನನ್ನ ಗೋಲ್ಸು ಅಂತೆಲ್ಲ. ಬಟ್ ಇನ್ ದ ಪ್ರಾಸೆಸ್ ಅದು ತುಂಬ ಕಷ್ಟ ಇರುತ್ತೆ. ಅಂದರೆ ಫಸ್ಟ್ ನೋಷನ್ ಯಾವುದು ಸುಲಭ ಅಲ್ಲ ಅನ್ನೋ ಸ್ಟೇಟ್ಮೆಂಟ್ನ ನಾವು ಕೇಳಿದ್ದೀವಿ. ಕಷ್ಟ ಇರುತ್ತೆ, ಕಷ್ಟದಿಂದನೇ ಹೋಗಬೇಕು ಅಂತ. ಬಟ್ ಸಮ್ಟೈಮ್ಸ್ ಅದು ಯಾವ ಥರ ಆಗುತ್ತೆ ಅಂದರೆ, ನಾನು ಬೇರೆಯವರು ಇದೇ ಪಾತಲ್ಲಿ ಹೋಗಿದ್ರು, ಬಟ್ ಎಷ್ಟು ಕಷ್ಟ ಆಗ್ತಿದೆ, ನನಗೆ ಕಷ್ಟ ತುಂಬ ಆಗ್ತಾಯಿದೆ, ನನಗೆ ಇದನ್ನ ಅಚೀವ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಸೋಲೋದುಂಟು. ವಾಟ್ ಯು ಹ್ಯಾವ್ ಟು ಸೇ ಆನ್ ದಟ್? ನೀವು ಹೆಂಗೆ ಅಚೀವ್ ಮಾಡಿದ್ದೀರಾ? ನಿಮಗೆ ಕಷ್ಟ ಅನ್ನಿಸ್ಲಿಲ್ವಾ? ಯಾವ್ದಾದ್ರು ಪಾಯಿಂಟಲ್ಲಿ ಕಷ್ಟ ಅನಿಸಿದೆಯಾ ಲೈಫ್? ಅದೊಂದು ಮೈಂಡ್ ಸೆಟ್. ಊಟಕ್ಕಿಲ್ಲದೆ ಇರುವುದು ಕಷ್ಟನ, ಆರಾಮಾಗಿರ್ಬೋದು. ಜನರಲ್ ಕಷ್ಟ ಕಷ್ಟ, ಊಟಕ್ಕಿಲ್ಲ. ಹಾಂ, ಈ ಯೋಗಿಗಳಿಗೆ ಮಾತ್ರ ಗಾಳಿ ಕುಡ್ಕೊಂಡಿದ್ದಾಗ ಸುಲಭ ಆಗುತ್ತೆ. ಊಟಕ್ಕಿಲ್ಲ, ಕಷ್ಟ. ದಿನ ಕಳಿಯೋದು ಕಷ್ಟ, ಟೈಮ್ ಪಾಸ್ ಮಾಡೋದು ಕಷ್ಟ, ಎಕ್ಸಾಮ್ ಪಾಸ್ ಮಾಡೋದು ಕಷ್ಟ, ಕೆಲಸ ಸಿಗೋದು ಕಷ್ಟ, ಸಿಕ್ಕಿದ ಮೇಲೆ ಆಫೀಸ್ಗೆ ಹೋಗಿ ಬರೋದು ಕಷ್ಟ. ಆಲ್ಮೋಸ್ಟ್ ಎಲ್ಲ ಕಷ್ಟ ಎಲ್ಲ ಕಷ್ಟ. 3 ಮಾಡಿ ಇದೆ ನಮ್ಮ ಆಫೀಸು, ಮೇಲ್ಗಡೆ ಯೋಗಕ್ಕೆ ಹೋಗ್ಬೇಕಂತಂದರೆ 3 ಮಾಡಿ ಹತ್ತಕ್ಕೆ ಕಷ್ಟ. ಈಗ ಇದೆಲ್ಲ ಕಷ್ಟನ ಅಥವಾ ಪ್ರೋಸೆಸ್ಸಲ್ಲಿ ಉಂಟ ಶ್ರಮನ ಅಂತ? ಪ್ರೋಸೆಸ್ಸಲ್ಲಿರೋದು. ಯಾರಿಗೆ ಕಷ್ಟ ಅನಿಸುತ್ತೆ, ಫಾರ್ ಲೈಫ್ ಎಲ್ಲವೂ ಕಷ್ಟವೇ. ಬಟ್ ಅನ್ಸುತ್ತಲ್ಲ, ಕಷ್ಟನೇ ಅಲ್ವಾ ಅದು? ಅದೇ ಫ್ಯಾಕ್ಟ್ ಅದೇ ಮೈಂಡ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. 3M ಅಲ್ಲಿ ಇದೆಲ್ಲ ಕಷ್ಟ. ಮ್ಯಾಡ್ ಮಂಕಿ ಮೈಂಡ್ ನೋಡಿದೆಲ್ಲವೂ ಕಷ್ಟ ಅನ್ನುತ್ತೆ, ಗೊಣಗತ್ತೆ. ಗೊಣಗಾಟು ಇದೆಯಲ್ಲ, ಇದು ಈ ಮನಸ್ಸೇನೆ 3M. ಗೊಣಗಾಡಲ್ಲಪ್ಪ ನಾವು. 3 ಮಾಡಿ ಇದೆ, ಹತ್ತೀವಿ. ಚಾಮುಂಡಿ ಬೆಟ್ಟ 1000 ಮೆಟ್ಲಿದೆ. ಹೋಗದೇ ಇರೋರು ಲಕ್ಷಾಂತರ ಜನ, ಆದರೆ ಹೋಗ್ತಾ ಇರೋರು ಸಾವಿರಾರು ಜನ ಹೋಗ್ತಾ ಇದ್ದಾರಲ್ವ. ಅದೊಂದು ಚಾಲೆಂಜ್ ಅಲ್ವಾ? ಯಾರಾದರೂ ಅವ್ರನ್ನ ಕರ್ಕೊಂಡು ಹೋದ್ರ? ಅವ್ರಿಗೆ ಕಾಂಪಿಟೇಷನ್ ಇಟ್ಬಿಟ್ಟು ನಿಮ್ಗೆ ಎಷ್ಟು ದುಡ್ಡು ಕೊಡ್ತೀವಿ, ಇನ್ನು 1000 ಮೆಟ್ಲು ಹತ್ತಿ ಅಂತ ಹೇಳೋರು ಹೇಳಿದಾರ? ಹೆಂಗೆ ಹೋಗ್ತಾ ಇದ್ದಾರೆ ಅವರೆಲ್ಲ? ಅವ್ರಿಗೆ ಹೋಗ್ತಾರೆ, ಸೆಲ್ಫ್ ಮೋಟಿವೇಟ್. ಅವ್ರಿಗೆ ಬೇಕದು, ಆ ಚಾಲೆಂಜಸ್ ಬೇಕು. ಯಾರ್ಯಾರಿಗೆ ಚಾಲೆಂಜಸ್ ಬೇಕೋ ಅವ್ರಿಗೆ ಯಾವುದೂ ಕಷ್ಟ ಅಲ್ಲ. ಯಾರಿಗೆ ಚಾಲೆಂಜೇ ಬೇಡ ಅವರೆಲ್ಲರೂ ಎಲ್ಲವೂ ಕಷ್ಟವೇ. ಸ್ಪೂನಲ್ಲಿ ಇಲ್ಲಿಂದ ಇಲ್ಲಿ ತನಕ ತಿನ್ನೋದಿದೆಯಲ್ಲ, ಕಷ್ಟವೇ ಅದು. ಓಕೆ, ಒಂದು ಕ್ಯಾಟಗರಿ ಅವರಾಗೆ ಸೆಲ್ಫ್ ಮೋಟಿವೇಟೆಡಾಗಿ ಮಾಡ್ತಾರೆ. ಇನ್ನು ಕೆಲವ್ರಿಗೆ ಗೋಲ್ಸ್ ತುಂಬ ಇದೆ. ಕೆಲವ್ರು ಹೇಳ್ತಾರಲ್ವ, ನಾ ಕಷ್ಟಪಡೋಕ್ಕೆ ರೆಡಿ ಇದ್ದೀನಿ, ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತಾರೆ. ಆದರೆ ನನ್ನ ಕೈಲಿ ಇದು ಆಗ್ತಾನೇ ಇಲ್ಲ. ಇವ್ರು ಹೇಳ್ತಾರಪ್ಪ, ಇವ್ರ ಸಿನಾರಿಯೋಸ್ ಬೇರೆ ಇತ್ತು, ನಮ್ಮ ಕಷ್ಟ ನಮಗೆ ಗೊತ್ತು, ಇದೆಲ್ಲ ಸ್ಟೇಟ್ಮೆಂಟ್ ಕೇಳ್ತೀವಿ. ಈ ಮೈಂಡ್ ಸೆಟ್ಟಿಗೆ ಏನು ಹೇಳ್ತೀರಾ? ಚಾಲೆಂಜ್ ಮಾಡಿ, ಎಕ್ಸ್ಪರಿಮೆಂಟ್ ಮಾಡಿ. ಲೈಫ್ ಈಸ್ ಫುಲ್ ಆಫ್ ಎಕ್ಸ್ಪರಿಮೆಂಟ್ ಅಲ್ವಾ? ನಾವೇನು ಮೆಷಿನ್ನ ಅಲ್ವಾ? ಅಂದರೆ ಫಸ್ಟ್ ಪೀಸ್ ಬರುತ್ತೆ ರಿಸಲ್ಟು, ಅದೇ ಥರ 2ನೇ ಪೀಸು ರಿಸಲ್ಟ್ ಬರಬೇಕು, 3ನೇ ಪೀಸು ಹಂಗೆ ಬರಬೇಕು. ಬ್ರೆಡ್ ಕಟ್ ಮಾಡಿದ್ರೆ ಎಲ್ಲ ಈಕ್ವಲ್ ಆಗಿರಬೇಕು ಅಂತ. ಕೈಯಲ್ಲಿ ಕಟ್ ಮಾಡೋ ವೇರಿಯೇಷನ್ ಆಗುತ್ತೆ ಬ್ರೆಡ್. ಹಾಗೆ ಅಲ್ವಾ ಎಲ್ಲವೂ? ಮೊದಲನೇ ಸಲ ಪ್ರಯತ್ನ ಪಡ್ತೀನಿ, ಆಗದೆ ಇರ್ಬೋದು. 2ನೇ ಸಲ ಆಗುತ್ತೆ, 3ನೇ ಸಲ ಪ್ರಯತ್ನ ಪಡ್ತೀನಿ, 4ನೇ ಸಲ ಆಗುತ್ತೆ, 10ನೇ ಸಲ ಆಗುತ್ತೆ, 20ನೇ ಸಲ ಆಗುತ್ತೆ. ಆಗಲಿ. ಇಷ್ಟೆಲ್ಲ ಕಷ್ಟದ ಜೀವನಕ್ಕೆ ತಯಾರಾದರೆ ಆವಾಗ ಇವೆಲ್ಲ ಕಷ್ಟ ಅನಿಸಲ್ಲ. ಈಗ ಒಂದೊತ್ತು ಉಪವಾಸ ಮಾಡಿ ಅಂತ ನಾನು ಹೇಳ್ತೀನಿ. ಒಂದೊತ್ತು ಉಪವಾಸ ಮಾಡೋಕ್ಕೆ ಕಷ್ಟ. ಯಾರಿಗೆ? ಉಪವಾಸ ಮಾಡದೇ ಇರುವವರಿಗೆ. ಕರೆಕ್ಟು. ಮಾಡಿರುವವರಿಗೆ ಈಸಿ. ಪ್ರಯತ್ನ ಪಡಿ. ಶಬರಿಮಲೆಗೆ ಹೋಗ್ತಾರೆ. ಇಡೀ ದೇಶದಲ್ಲಿ 145 ಕೋಟಿ ಜನ ಇದ್ದಾರೆ ಇವತ್ತು. ಇದರಲ್ಲಿ ಹತ್ತತ್ರ 5 ಕೋಟಿ ಜನ ಶಬರಿಮಲೆ ಹತ್ತುತ್ತಾರೆ. ಅದರಲ್ಲಿ 1 ಕೋಟಿ ಜನ 54 ಕಿಲೋಮೀಟರ್ ನಡೀತಾರಪ್ಪ.
ಈಗ ಅವ್ರಿಗೆ ಕಷ್ಟ ಅಲ್ವಾ, 54 ಕಿಲೋಮೀಟ್ರು, ಕಾಲಲ್ಲಿ ಚಪ್ಪಲಿ ಇಲ್ಲ, ಮಲ್ಕೊಳ್ಳೋಕೆ ಜಾಗ ಇಲ್ಲ, ಸ್ನಾನ ಮಾಡೋಕ್ಕಿಲ್ಲ, ವಾಶ್ರೂಮ್ ಫೆಸಿಲಿಟಿ ಇಲ್ಲ, ಊಟ ಕರೆಕ್ಟ್ ಟೈಮಿಗೆ ಇರಲ್ಲ. ಹತ್ತಲ್ವಾ, ತಲೆ ಮೇಲೆ 10 kg ಇರುಮುಡಿ ಹತ್ತಲ್ವಾ. ಆ 1 ಕೋಟಿ ಜನಕ್ಕೆ ಸೆಳೆತ ಬರುತ್ತೆ. ಹತ್ತುವಾಗ ಅನಿಸುತ್ತೆ ಸಾಕಪ್ಪ ಇನ್ನೊಂದ್ಸಲ ಬರಲ್ಲ ನಾವು. ಇವ್ರನ್ನ ಹರಿಸ್ಕೊಳ್ಳಿ ಅಂತ ಯಾರಾದರೂ ಅಂದ್ರ? ಇವ್ರನ್ನ ಅಲ್ಲಿಗೆ ಶಬರಿಮಲೆಗೆ ಹೋಗಿ ಅಂತ ಯಾರಾದರೂ ಅಂದ್ರ? ಇಲ್ಲ. ಅಲ್ಲಿ ಕ್ಯೂ ನಿಲ್ಲುತ್ತೆ. ಇನ್ನೇನು ದೇವಸ್ಥಾನ ಹತ್ರ ಬಂತು ಅನ್ಬೇಕಾದ್ರೆ 1 ಲಕ್ಷ ಜನ ಜಾಮ್ ಪ್ಯಾಕ್ಡ್ ಆಗಿರ್ತಾರೆ. ಇವ್ರಿಗೆ ಆಚೆ ಈಚೆ ಎದ್ದೋಗ್ಬೇಕು ಅಂದ್ರೂ ಆಗಲ್ಲ, ಕೂತ್ಕೋಬೇಕು ಅಂದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗೆ 6 ಅವರ್ ಇರ್ತಾರೆ. ಇದೇ ಜನ ಈ ತಯಾರಿ ಇಲ್ಲದೆ ಇದ್ದರೆ ಹೋಗಿ ಒಂದು 5 ನಿಮಿಷ ಫಿಲ್ಮ್ ಟಿಕೆಟ್ ತಗೊಳ್ಳೋಕ್ಕೆ ಒದ್ದಾಡ್ತಾರೆ. 5 ನಿಮಿಷ ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಹೋಗ್ತಾರೆ, ಕೈಯಲ್ಲಿ ಭಾರ ಇರುತ್ತೆ, ಬಿಲ್ ಕೊಡಬೇಕು, ಯಾರೋ ಇನ್ನಿಬ್ಬರು ಎದುರುಗಡೆ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಹೀಗೆ ಒದ್ದಾಡದೆ ಇರಬೇಕಂದ್ರೆ ಚಿಕ್ಕಂದಿನಿಂದ ಇದೆಲ್ಲ ಟ್ರೈನಿಂಗ್ ಆಗಬೇಕಲ್ವಾ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದದ್ದು ಯಾಕೆ? ಬರೀ ದೇವ್ರನ್ನ ನೋಡಿ ಅಂತಲ್ಲ, ಆ ಕ್ಯೂನಲ್ಲಿ ನಿಂತ್ಕೊಳ್ಳೋ ಅಭ್ಯಾಸ ಆಗಲಿ ಅಂತ. ಕ್ಯೂನಲ್ಲಿ ನಿಂತ್ಕೊಳ್ಳೋ ಅಭ್ಯಾಸ ಆದರೆ ಅಭ್ಯಾಸ ಆಯ್ತದೋ, ಪೇಷನ್ಸ್ ಬಂತದೋ. ಒಂದೇ ದೇವಸ್ಥಾನ ಮಲ್ಟಿಪಲ್ ರಿಸಲ್ಟ್ಸ್ ಅಲ್ವಾ. ಈಗ ನೀವು ಹೇಳಿದ್ರಿ ಚಿಕ್ಕಂದ್ರಿಂದ ಅಭ್ಯಾಸ ಆಗುತ್ತದು ಅಂತ. ಈಗ 25-30 ವರ್ಷ ಆಗೋಗಿದೆ, ಇವಾಗೆಲ್ಲೋ ಅನ್ನಿಸ್ತಾ ಇದೆ, ಈಗಲೂ ಬದಲಾಗ್ಬೋದಾ? ಈ ಕ್ಷಣ ಕಾಲಿಗೆ ಗಾಯ ಆಗಿದೆ. ನನಗೆ ಇದೆಲ್ಲ ನನಗೆ ಹೋಲಿಸ್ಕೊಂಡ್ಬಿಡ್ತೀನಿ. ನಂಗೆ ಗಾಯ ಆದಾಗೆಲ್ಲ ಸುಮ್ಮನೆ ಮುಚ್ಕೊಂಡ್ಬಂದ್ಬಿಡ್ತಾ ಇದ್ದೆ. ದವಡೆ ಗಾಯ ಆಯ್ತು ಎಲ್ಲ ಹೊಡ್ಕೊಳ್ತಾ ಇದ್ದೆ, ಕಾಲ ಹೊಡ್ಕೊಂಡ್ರೆ ರಕ್ತ ಬರೋದು. ರಕ್ತ ಬಂದರೆ ನಮ್ಮಪ್ಪ ಬೈತಾರೆ ಅನ್ನೋದಕ್ಕೋಸ್ಕರ ರಕ್ತ ಬರ್ತಾ ಇದ್ದದ್ದು ತೋರಿಸ್ಕೋತಾ ಇರಲಿಲ್ಲ, ನೋವು ತೋರಿಸ್ಕೋತಾ ಇರಲಿಲ್ಲ. ಎಲ್ಲಿತ್ತು ಪೇಯ್ನ್ ಕಿಲ್ಲರ್? ಎಲ್ಲಿತ್ತು ಪೇಯ್ನ್ ಕಿಲ್ಲರ್? ಪೇಯ್ನ್ ಕಿಲ್ಲರ್ಸ್ ಬಂದ ಮೇಲೇ ನಮಗೆ ಕಷ್ಟ ಸಹಿಸುವ ಸಹನೆ ಕಳೆದೋಗಿತ್ತು. ತಲೆನೋವು ಬಂತು, ಅರ್ಧ ಗಂಟೆ ಮಲಗಿದ್ರೆ ತಲೆನೋವು ಹೊರಟೋಗುತ್ತೆ. ನಾವು ರೆಡಿಯಾಗಿಲ್ಲ, ತಲೆನೋವಿಗೊಂದು ಮಾತ್ರೆ ಹುಡುಕ್ತಾ ಇದ್ದೀವಿ. ಹಲ್ಲು ನೋವು ಬಂದಿದೆ, ತಡ್ಕೊಳ್ಳೋಕೆ ರೆಡಿ ಇಲ್ಲ, ಹಲ್ಲು ನೋವಿಗೊಂದು ಮಾತ್ರೆ ತೊಗೋತಾ ಇದ್ದೀವಿ. ಗಾಯ ಆಗಿದೆ, ಗಾಯ ತಡ್ಕೊಳ್ಳೋಕೆ ರೆಡಿ ಇಲ್ಲ, ಗಾಯಕ್ಕೊಂದು ಪೇಯ್ನ್ ಕಿಲ್ಲರ್ ತೊಗೊಳಕ್ಕೆ ಶುರು ಮಾಡಿದ್ದೀವಿ. ಪೇಯ್ನ್ ಕಿಲ್ಲರ್ಸ್ ತೊಗೋತಾ ಏನಾಗಿದೆ, ನಮ್ಮ ಸುಲಭದ ಜೀವನ ಆಗೋಯ್ತು. ಇವತ್ತಿಗೂ ನಾನು ಶಾಪಿಂಗ್ ಅಂತಂದರೆ ಎಲ್ಲೋ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಕಂಪ್ಯೂಟ್ರಲ್ಲಿ ಶಾಪಿಂಗ್ ಮಾಡಲ್ಲ. ಹೋಗ್ತೀನಿ ಎಲ್ಲ ವಿಂಡೋ ಶಾಪಿಂಗ್ ಮಾಡಿ, ನಂಗೆ ಬೇಕಾಗಿರೋದು 2 ಐಟಮ್ ಆದ್ರೂ ಕೂಡ ನಂಗೆ ಇಡೀ ಮಾಲ್ ಸುತ್ತಾಡೋ ಅಷ್ಟು ಶಕ್ತಿ ಬರುತ್ತಲ್ವಾ, ಐಡಿಯಾ ಬರುತ್ತೆ, ಹೊಸದೇನೋ ಬಂದಿರುತ್ತೆ ಅಲ್ವಾ. ಸೊ ಹೀಗೆ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಅಂತ. ಅದು ಲೆವೆಲ್ಸ್ ಲಾಸ್ಟ್ ಟೈಮು ಹೇಳಿದ್ದೀನಿ ಒಂದು ಹಾಡಲ್ಲಿ. ರಾಮನಷ್ಟು ಕಷ್ಟ, ರಾಮನಷ್ಟು ಕಷ್ಟ ಅದನ್ನೇ 3 ಲೆವೆಲ್ ಮಾಡಿಕೊಂಡು ನಿನ್ನಷ್ಟು ರಾಮ ಇನ್ನಷ್ಟು ರಾಮ ಅಂತ, ನಿನಗಿಂತ ಜಾಸ್ತಿ ಸಹಿಸುವ ಸಹನೆ ಕೊಡು ಅಂತ. ಅಂದರೆ ಕಷ್ಟ ಕೊಡು ಬೇಡ ಅನ್ನಲ್ಲ, ಸಹಿಸ್ಕೊಳ್ಳೋ ಶಕ್ತಿ ಕೊಡು ಅಂತ ಅಲ್ವಾ. ಕೊಡು ಅಂದರೆ ಇಲ್ಲಿ ಕೊಡುವವರು ನಾವೇ, ತಗೊಳ್ಳುವವರು ನಾವೇ. ನೆಪಕ್ಕೆ ನಾವು ರಾಮನನ್ನು ಎದುರುಗಡೆ ಇಟ್ಕೊಂಡಿದ್ದೀವಿ, ರಾಮನನ್ನು ಯಾರ್ಡ್ ಸ್ಟಿಕ್ ಮಾಡಿದ್ದೀವಿ. ರಾಮನಿಗೆ ಪಟ್ಟಾಭಿಷೇಕ ರೆಡಿ ಆಗೋಯ್ತು. ರೆಡಿ ಆದಮೇಲೆ ಕೈಕೇಯಿ ಬರ್ತಾಳೆ, 1 ನಿಮಿಷ ಬಾ, ನಿಮ್ಮ ಅಪ್ಪ ನಂಗೆ ವರ ಕೊಟ್ಬಿಟ್ಟಿದ್ದ 2. ಆ ವರದಲ್ಲಿ ಒಂದು ಭರತನಿಗೆ ಪಟ್ಟ ಕಟ್ಟಬೇಕು ಅಂತಿದ್ದೀನಿ, ನಿನಗೆ ನಾಳೆ ಕಟ್ಟಬೇಕು ಅಂತಿದ್ಯಲ್ಲ ಅದಿಲ್ಲ ಅಂತಾಳೆ. ಅಷ್ಟೇನಾ ಅಮ್ಮ ಅಂತಾನೆ ರಾಮ. ಆಯಿತು ಅಂತ 1 ಸೆಕೆಂಡಲ್ಲಿ ಆ ಇಡೀ ಪ್ರೋಸೆಸ್ ಕಷ್ಟ ಆಗಬೇಕಾಗಿತ್ತಲ್ಲ. ಇವತ್ತು ನಮ್ಮ CMಗೋ PM ಗೋ ಯಾರಿಗಾದ್ರೂ ಒಬ್ರಿಗೆ ಇವತ್ತಿಂದ ನಿಂಗೆ ಆಗಲ್ಲಪ್ಪ, ಇನ್ಯಾರಾದ್ರೂ ಒಬ್ರು ಬರ್ತಾರೆ ಅಂದರೆ ಒದ್ದಾಡ್ಸಾಯ್ತೀವಿ. ಅಲ್ಲಿ ಆಗಲಿಲ್ಲ. ರಾಮ ಅಷ್ಟೇ ತಾನೇ, ನೀನು ಮಾತು ಕೊಟ್ಟಿದ್ದೀಯಾ, ನಮ್ಮಪ್ಪ ಮಾತು ಕೊಟ್ಟಿದ್ದಾನೆ, ನೀವಿಬ್ಬರು ಮಾತಾಡ್ಕೊಂಡಿದ್ದೀರಿ, ನೀವಿಬ್ಬರು ಕೊಟ್ಟಿದ್ದ ಭಿಕ್ಷೆನೇ ಅಲ್ವಾ ಇದು, ನಮ್ಮಪ್ಪ ಕೊಟ್ಟಿದ್ದ ಭಿಕ್ಷೆ ಅಲ್ವಾ ಇದು. ನನಗೆ ಪೊಸಿಷನ್ ಬಂದಿದ್ರು ನಮ್ಮಪ್ಪ ಕೊಟ್ಟಿಲ್ಲಪ್ಪ, ಇಟ್ಸ್ ಓಕೆ. ರಾಮ ಇಷ್ಟೇ ಸಾಲಲ್ಲ, ಭರತ ಬಂದುಬಿಟ್ರೆ ನಿನ್ನ ಎದುರುಗಡೆ ಅವನು ಹೋಗಿ ಮೇಲೆ ಕೂತ್ಕೊಳ್ಳಲ್ಲ, ಹಾಗಾಗಿ ನೀನು ವನವಾಸ ಹೊರಡಬೇಕು. ಅಷ್ಟೇನಾ? ರೆಡಿ ಇದ್ದೀನಿ, ಅದಕ್ಕೂ ರೆಡಿ. ಎಷ್ಟೊತ್ತು ಬೇಕಾಯ್ತು ರಾಮನಿಗೆ? ಇಟ್ ಇಸ್ 1 ಸೆಕೆಂಡ್. ಆ ಯೋಚನೆ ಬರಲಿಕ್ಕೆ, ಅಕ್ಸೆಪ್ಟ್ ಮಾಡಲಿಕ್ಕೆ. ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಅಂದರೆ ಇದೇನೆ. ರಾಮನಷ್ಟು ಫಾಸ್ಟಾಗಿ ಥಿಂಕ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ರಾವಣ 7ನ ಕರ್ಕೊಂಡು ಹೊರಟೋಗ್ತಾನೆ. ಗೊತ್ತಾಗ್ಬಿಡುತ್ತೆ ರಾಮನಿಗೆ ಇದೊಂದು ಮಾಯಾಜಾಲ ಆಗೋಗಿದೆ. ಇವನಿಗೆ ಲಕ್ಷ್ಮಣನಿಗೆ ಗಿಲ್ಟ್ ಇರುತ್ತೆ,
ನೀನು ನನ್ನ ಮೇಲೆ ಬಿಟ್ಟೋದೆ, ಆದರೆ ಅವನು ಹೊತ್ಕೊಂಡು ಹೊಟ್ಟೋದ, ನನ್ನ ಕೆಲಸ ನಾನು ಸರಿಗೆ ಮಾಡಿಲ್ಲ, ನಾನು ಸಾಯ್ತೀನಿ ಅಂತಾನೆ. ಲಕ್ಷ್ಮಣ ಏನಾಗಿಲ್ಲ ಬಿಡು, ಹುಡ್ಕೋಣ ಅಂತಾನೆ. ಎಲ್ಲೋ ಹೋಗಿರ್ತಾರೆ, ಇರ್ತಾನೆ. ಸೀತೆ ಬಗ್ಗೆ ನನಗೆ ನಂಬಿಕೆ ಇದೆ, ಅವಳು ಹಾಳಾಗಲ್ಲ. ಅವಳು ಎಲ್ಲೋ ಒಂದು ಕಡೆ ಇರ್ತಾಳಲ್ವಾ, ಹುಡ್ಕೊಂಬರೋಣ ಬಾ, ಗೆದ್ಕೊಂಬರೋಣ, ಅವಳು ವಾಪಸ್ ಕರ್ಕೊಂಬರೋಣ ಅಂತ. ಆ ಕ್ಷಣದಲ್ಲಿ ಲಕ್ಷ್ಮಣನ ದೂಷಣೆ ಮಾಡಲ್ಲ, ಸಮಾಧಾನ ಮಾಡ್ತಾನೆ. ಈ ಮನಸ್ಥಿತಿಗಳು ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಅಂದರೆ ಇದೇನೆ. ರಾಮ ಯಾರ್ಡ್ಸ್ಟಿಕ್ ಆಗೋದೇ ಹೀಗೆ. ಅವನ ಸಹನೆಯಲ್ಲಿ ಯಾವುದನ್ನು ಕಷ್ಟ ಅಂತ ಅಂದ್ಕೊಳ್ಳಲ್ಲ. ಇನ್ನೊಂದು ಸಿಚುಯೇಷನ್ ಬರುತ್ತೆ, ಸುಗ್ರೀವನನ್ನು ಭೇಟಿ ಮಾಡ್ತಾನೆ ಇವನು. ಸುಗ್ರೀವ ತನ್ನ ಕಥೆಯನ್ನು ಹೇಳ್ತಾನೆ. ಹಿಂಗಾಗೋಗಿದೆ, ನನ್ನ ಹೆಂಡತಿ ಮತ್ತು ಇದನ್ನು ರಾಜ್ಯವನ್ನು ವಾಲಿ ತೊಗೊಂಡ್ಬಿಟ್ಟಿದ್ದಾನೆ ಬಲವಂತವಾಗಿ. ಹೀಗೀಗಾಯಿತು. ವಾಲಿ ಒಂದು ರಾಕ್ಷಸನ ಜೊತೆ ಯುದ್ಧಕ್ಕೆ ಹೋದ. 1 ವರ್ಷ ಆದರೂ ಹೊರಕ್ಕೆ ಬರಲಿಲ್ಲ. ಆಮೇಲೆ ಹೊರಗೆ ಆ ಗುಹೆ ಒಳಗಡೆ ರಕ್ತ ಬಂತು. ಆ ರಕ್ತ ನೋಡ್ಬಿಟ್ಟು ಇದು ವಾಲಿ ರಕ್ತ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಬಂದು, ವಾಲಿನೇ ಹೇಳಿದ್ದ ನನ್ನ ಮನೆಯವಳನ್ನ ಮತ್ತು ನನ್ನ ಮಗನನ್ನು ನೀನು ಚೆನ್ನಾಗಿ ನೋಡ್ಕೊ, ರಾಜ್ಯಭಾರವನ್ನು ಚೆನ್ನಾಗಿ ನೋಡ್ಕೊ ಅಂತ. ಅಷ್ಟು ಬಂದು ನೋಡಿಕೊಂಡೆ. ನಿಜ ಹೇಳೋಕ್ಕೆ ವಾಲಿ ವಾಪಸ್ ಬಂದ, ನಿಜ ಹೇಳೋಕ್ಕೆ ಹೊರಟೆ. ಆದರೂ ಕೂಡ ಅವನು ನನ್ನನ್ನು ಕ್ಷಮಿಸಲಿಲ್ಲ, ಒದ್ದು ಓಡಿಸ್ಬಿಟ್ಟ. ರಾಮ ಹೇಳ್ತಾನೆ, ಆಯಿತು ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ವಾಲಿ ತಪ್ಪು ಮಾಡ್ದ, ಅವನ ತಪ್ಪಿಗೆ ಶಿಕ್ಷೆಯನ್ನು ನಾನು ಕೊಡ್ತೀನಿ, ನೀ ಬಾ ದ್ವಂದ್ವ ಯುದ್ಧಕ್ಕೆ ಕರಿ ಅಂತ ಹೇಳ್ತಾನೆ. ಸುಗ್ರೀವಂಗೆ ಭಯ ಆಗತ್ತೆ. ವಾಲಿ ಕೈಲಿ ಸೋಲೋವನ್ನು ನಾನು, ನನ್ನನ್ನು ನೀನು ಕಾಪಾಡ್ತೀನಿ ಅಂತ ಇದೆಯಾ ಅಥವಾ ಸೂಯಿಸೈಡಲ್ಗೆ ತಳ್ತಾ ಇದೆಯಾ, ನನ್ನನ್ನೇ ಸಾಯಿಸೋಕೆ ತಳ್ತಾ ಇದೆಯಾ ನೀನು ಅಂತ. ಯುದ್ಧ ಮಾಡೋಕ್ಕೆ ತಯಾರಾದರೆ ಮಾತ್ರ ನಿನಗೆ ಗೆಲುವು ಸಾಧ್ಯ ಅಂತಾನೆ. ವಾಲಿ ನಿನಗಿಂತ ಪವರ್ಫುಲ್ ಇರ್ಬೋದು, ಆದರೆ ಯುದ್ಧ ಮಾಡೋಕ್ಕೆ ಸಾಧ್ಯ ಇದೆಯಾ ನಿನಗೆ? ಕರೆ ಕೊಡೋಕ್ಕೆ ಸಾಧ್ಯ ಇದೆಯಾ? ಚಾಲೆಂಜ್ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಮಾಡು. ಯುದ್ಧ ನೀನು ಮಾಡದೇ ಇತ್ತಂದರೆ ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಯುದ್ಧ ನೀನೇ ಮಾಡಬೇಕು. ಹಾಗಾಗಿ ನೀ ಯುದ್ಧ ಮಾಡೋ, ನಿನಗೆ ಸಹಾಯ ನಾನು ಮಾಡ್ತೀನಿ. ಇದು ರಾಮ ಕೊಡುವಂತಹ ಕರೆ. ಅಂದರೆ ಏನು ಹೇಳ್ತಾ ಇದ್ದೀನಿ, ಕಷ್ಟಗಳನ್ನು ತಗೋ ಅಂತ ಹೇಳ್ತಾ ಇದ್ದೀನಿ. ಕಷ್ಟ ಅಲ್ಲ ಅದು, ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ಇವನಿಗೆ ಸುಗ್ರೀವನಿಗೆ ವಾಪಸ್ ಅವನ ರಾಜ್ಯಭಾರ ಬೇಕು ಅಂತಂದರೆ ಯುದ್ಧಕ್ಕೆ ಬಾ ಅಂತ ಕರಿಬೇಕು, ಕರೆ ಕೊಡಬೇಕು. ಆ ಕರೆ ಕೊಡೋದೇ ಇದ್ದರೆ ಅವನಿಗೆ ಯುದ್ಧನೂ ಇಲ್ಲ, ರಾಜ್ಯನೂ ಇಲ್ಲ. ಕೆಲವರು ಈ ಕಷ್ಟ ಅಂದಾಗ ಮಾತಾಡುವಾಗ ಹೇಳೋದು ಕೇಳಿದ್ವಿ, ಈ ಪ್ರಾಸೆಸ್ಸಲ್ಲಿ ಸುಸ್ತಾಗೋಗಿದ್ದೀನಿ, ಸೋತು ಹೋಗಿದ್ದೀನಿ ಅಂತ ಅರ್ಧ ದಾರಿಗೆ ಹೋಗಿ ಹೇಳ್ತಾರೆ. ಈಗಲೂ ಅರ್ಧ ದಾರಿಯಿಂದ ಮುಂದೆ ಹೋಗೋಕ್ಕೆ ಸಾಧ್ಯ ಇದೆಯಾ? ಹಾಗಿದ್ರೆ ಶಬರಿಮಲೆಗೆ ಹೋಗ್ತೀವಿ. ಶಬರಿಮಲೆಗೆ ಹೋದ ತಕ್ಷಣ ಒಂದು 4 ಕಿಲೋಮೀಟ್ರು, ಈ 54 ಕಿಲೋಮೀಟ್ರಲ್ಲಿ 4 ಕಿಲೋಮೀಟ್ರು ರೋಡ್ ಇದೆ. ಆಮೇಲೆ ಕ್ರಮೇಣ ಒಂದು ಚೂರೇ ಬೆಟ್ಟ ಶುರು ಆಗುತ್ತೆ. ಬೆಟ್ಟಕ್ಕೆ ಒಂದು 2 ಕಿಲೋಮೀಟ್ರ್ ನಡೆದ್ಬಿಡ್ತೀವಿ, 6 ಕಿಲೋಮೀಟ್ರ್ ಆಗಿಬಿಡುತ್ತೆ. ಈಗ ಎಲ್ಲ ಜನ ಮುಂದಕ್ಕೆ ಹೋಗ್ತಾ ಇದ್ದಾರೆ. ನಂಗೆ ಸುಸ್ತಾಗಿದೆ, ಏನು ಮಾಡಬೇಕು? ನನಗೆ 2 ಆಪ್ಷನ್, ಮುಂದಕ್ಕೆ ಹೋಗೋದು ಅಥವಾ ಹಿಂದಕ್ಕೆ ಹೋಗೋದು. ಹಿಂದಕ್ಕೆ ಹೋದರೆ ನಾನು ಕ್ವಿಟ್ಟರ್ ಆಗಬಾರ್ದು. ಆ ಛಲ ತೊಗೊಂಡು ಹೋಗುತ್ತೆ ಅಲ್ಲಿಗೆ. ಅಲ್ಲಿಗೆ ಹೋದ ತಕ್ಷಣವೇ ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. 2 ಕಿಲೋಮೀಟ್ರ್ ಸುಸ್ತಾಗಿದೆ, ಕೂತ್ಕೊಳ್ಳಿ. ಓಡ್ತಾ ಇದ್ದೀರಿ, ಸುಸ್ತಾಗಿದೆ. ಕೆಲಸ ಮಾಡ್ತಾ ಇದ್ದೀರಿ, ಸುಸ್ತಾಗಿದೆ, ಕೂತ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು, ಮತ್ತೆ ಮುಂದಕ್ಕೆ ಹೋಗಿ. ಈ ದೊಡ್ಡ ದೊಡ್ಡ ಓಷನ್ಸಲ್ಲಿ ಈಜೋದು ನೋಡಿದ್ದೀವಿ. ಅವ್ರು ಒಳಗೆ ಹೋಗ್ತಾರೆ, ಅದು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದದು. ನಾನು 20 ಕಿಲೋಮೀಟ್ರ್ ಈಜ್ತೀನಿ, 50 ಕಿಲೋಮೀಟ್ರ್ ಈಜ್ತೀನಿ ಎಲ್ಲ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದದು. ಅವನು ಹೋಗಿ ಬೀಳ್ತಾನೆ, ಬಿದ್ದ ಮೇಲೆ ಅವನು ಈಜ್ತಾನೆ. ಈಜಿದ ಮೇಲೆ ಆ ನೋವು ಸಹಜ, ಸುಸ್ತು ಸಹಜ. 1ನೇ ಸಲ ಕಷ್ಟ ಆಗ್ಬೋದು, 2ನೇ ಸಲ ಪ್ಲ್ಯಾನ್ ಮಾಡ್ಕೋತಾನೆ, 3ನೇ ಸಲ ಇನ್ನೂ ಪ್ಲ್ಯಾನ್ ಮಾಡ್ಕೋತಾನೆ, 4ನೇ ಸಲ ಇನ್ನೂ ಪ್ಲ್ಯಾನ್ ಮಾಡ್ಕೋತಾನೆ. ದೇಹವನ್ನು ತಯಾರು ಮಾಡ್ಕೋತಾನೆ, ಮನಸ್ಸನ್ನು ತಯಾರು ಮಾಡ್ಕೋತಾನೆ. ನಾನು ಸೋಲಲ್ಲ ಅಂತಾನೆ, ನಾನು ಗೆಲ್ಲೋಕ್ಕೆ ಹುಟ್ಟಿದ್ದು ಅಂತ. ಈ ಗೆಲ್ಲೋಕ್ಕೆ ಹುಟ್ಟಿದ್ದು ಅನ್ನುವ ಮನಸ್ಥಿತಿ ಬರಬೇಕು. 8 ಜನ ರನ್ನಿಂಗ್ ರೇಸಿಗೆ ನಿಂತ್ಕೋತಾರೆ. ಮೊದಲನೇವನು ಬರ್ಬೋದು, 8ನೇವನಾಗಿ ಬರ್ಬೋದು. ಆದರೆ ಈ 8 ಜನ ಚಪ್ಪಾಳೆ ಹೊಡೆಯುವ 10,000 ಜನಕ್ಕಿಂತ ಈ 8 ಜನ ಶ್ರೇಷ್ಠ. ಅಕ್ಸೆಪ್ಟ್ ಮಾಡಿದ್ದಾರೆ. ನಾನು ಕಷ್ಟಕ್ಕೆ ರೆಡಿ ಇದ್ದೀನಿ, ಓಡೋಕ್ಕೆ ರೆಡಿ ಇದ್ದೀನಿ, ಬೀಳೋಕ್ಕೆ ರೆಡಿ ಇದ್ದೀನಿ. ಓಡೋಕ್ಕೆ ಶುರು ಮಾಡಿದ್ಮೇಲೆ ಬೀಳೋದು ಗ್ಯಾರಂಟಿ. ನಮ್ಮ ಮುಂದೆ ಎಂತೆಂಥ ಪರ್ಸ್ನಾಲಿಟಿಗಳನ್ನು ನೋಡಿದ್ದೀವಿ. ಅರುಣಿಮಾಸಿನ ನೋಡಿದ್ದೀವಿ. ಅವಳು ರೆಡಿ, ಅವಳು ಕಾಲು ಕಟ್ಟಾಗಿಬಿಡುತ್ತೆ, ಆದರೆ ಬೆಟ್ಟ ಹತ್ತಕ್ಕೆ ರೆಡಿ ಅವಳು ಕಷ್ಟ ಅಂತ ಕೂತ್ಕೊಂಡ್ಲ ಅಂದರೆ ಇಲ್ಲ, ಅವಳು ದುಃಖ ಪಟ್ಲ ಅಂದರೆ ಇಲ್ಲ, ಸೆಲ್ಫ್ ಸಿಂಪತಿ ಇತ್ತಂದರೆ ಇಲ್ಲ. ಅಚೀವರ್ಸ್ಗೆ ಇದು ಯಾವುದೂ ಇರಬಾರ್ದು. ಅವ್ರು ಹೊರಟಿದ್ದೆ ಗೆಲ್ಲಕ್ಕೆ. 100 ಸಲ ಬೀಳ್ತೀವಿ, 100 ಸಲ ಹೇಳ್ತೀವಿ. ಯಾರು ಸೋಲ್ತಾರೆ ಅಂದರೆ
ಹೇಳಕ್ಕೆ ರೆಫ್ಯೂಸ್ ಮಾಡಿದವರು ಸೋಲ್ತಾರೆ. ಬಿದ್ದೋಗಿದ್ದಾರೆ ಮತ್ತೆ ಹೇಳ್ತಾರೆ, ಮಗು ಬೀಳುತ್ತೆ ಮತ್ತೆ ಮತ್ತೆ ಹೇಳುತ್ತೆ. ಆ ಮಗುಗೆ ಅಯ್ಯೋ ಅನ್ನಿಸ್ಬಿಟ್ರೆ, ಆ ಸುತ್ತಮುತ್ತ ಇರೋರೆಲ್ಲ ಅಯ್ಯೋ ಅಂದ್ಬಿಟ್ರೆ ಮಗು ಮಲ್ಕೊಂಡ್ಬಿಡುತ್ತೆ, ಅಳುತ್ತೆ. ನಮ್ಮ ಮನಸ್ಸಿನ ಮಗು ಅಳಬಾರ್ದು. ನಮ್ಮ ಮನಸ್ಸಿನ ಮಗು ಎದ್ದು ಜಾಡಿಸ್ಬೇಕು, ಜಾಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಸತ್ಯಕಾಮರದನ್ನೇ ಹೇಳ್ತಾರೆ, ನಡೆದು ಎಡವಿದವನ ನೋವು ನಿಂತು ಹಿಗ್ಗಿದವನಿಗಿಂತ ಬಹುಪಾಲು ದೊಡ್ಡದು. ಅಂದರೆ ನಡೆಯೋಕ್ಕೆ ಶುರು ಮಾಡಿದ ಮೇಲೆ ಎಡವೋದು ಸಹಜವಾಗಿ ಅಂತ. ಅದಾಗಬೇಕು. ಅವನಿಗಿರುವ ಅನುಭವ, ಅವನಿಗಿರುವ ಶಕ್ತಿ, ಅವನಿಗಿರುವ ನೋವು ನಿಂತ್ಕೊಂಡು ಸಂತೋಷ ಪಡ್ತಾ ಇರ್ತಾನಲ್ಲ, ಅದೇನೂ ಸಮ ಅಲ್ಲ. ಸೊ ಈ ಇಬ್ಬರಲ್ಲಿ ಯಾರು ಶ್ರೇಷ್ಠ? ನಡೀತಾ ಇರೋನು ಶ್ರೇಷ್ಠನಾ, ನಡೀತಾ ಬಿದ್ದವನು ಶ್ರೇಷ್ಠನಾ, ಅಥವಾ ನಿಂತ್ಕೊಂಡು ಒಂದೇ ಕಡೆ ನೋಡ್ತಾ ಇದ್ದವನು ಶ್ರೇಷ್ಠನಾ? ನಡೆದವನೇ. ಈ ಪ್ರಪಂಚದಲ್ಲಿ ಅಚೀವರ್ಸ್ ಎಲ್ಲವೂ ಅವರೆಲ್ಲರೂ ಕೂಡ ನಡೆದವರೇ, ಓಡಿದವರೇ. ಹಾಗಾಗಿ ನೋವಾಗಲಿ, ಸುಸ್ತಾಗಲಿ, ಬೀಳಲಿ, ಹೆಚ್ಚಂದ್ರೆ ಕಾಲು ಕಟ್ಟಾಗ್ಬೋದು, ಅಷ್ಟೇ ತಾನೆ, ಅಷ್ಟೇ ಅಲ್ವಾ? ಅಚೀವರ್ಸ್ ಆಗಿ ನಿಂತ ಮೇಲೆ ಅದು ಸಹಜ. ಬಹುಶಃ ಎಲ್ಲೋ ಅಷ್ಟೇ ಅಲ್ವಾ ಅಂತ ಅನ್ಕೊಳ್ಳೋದಕ್ಕೇ ಧೈರ್ಯ ಬೇಕು ಅನ್ಸುತ್ತೆ. ಅಲ್ಲೇ ಸೋಲ್ತಿರಬಹುದು, ಅಷ್ಟೇ ತಾನೇ ಅಂತ ಅನ್ಕೊಳ್ಳೋಕ್ಕೆ. ಕರಾಟೆ ಕಿಡ್ ಅಂತ ಒಂದು ಬಂತು, ಜಾಕಿ ಚನ್ ಒಂದು ಅಮೇರಿಕನ್ ಹುಡುಗನಿಗೆ ಟ್ರೈನಿಂಗ್ ಕೊಡ್ತಾರೆ. ಅವನ ವಿರುದ್ಧ ತುಂಬ ಜನ ರೆಡಿ ಆಗ್ತಾರೆ, ಹಂಗಿಸ್ತಾ ಇರ್ತಾರೆ. ಇವನಿಗೆ ಅನಿಸುತ್ತೆ, ಒಂದೇ ಆ ಹುಡುಗನಿಗೆ ಅನಿಸುತ್ತೆ, ನಾನು ಕರಾಟೆ ಮಾಸ್ಟರ್ ಆಗಬೇಕು ಅಂತ ಹುಡುಕೊಂಡು ಎಲ್ಲೋ ಒಂದು ಕಡೆ ಬರ್ತಾನೆ. ಜಾಕಿ ಚಾನ್ ಸಿಗ್ತಾನೆ, ಅವನಿಗೆ ಟ್ರೈನಿಂಗ್ ಕೊಡ್ತಾನೆ. ಈ ಟ್ರೈನಿಂಗ್ ಎಲ್ಲ ಥರದ ಟ್ರೈನಿಂಗ್ ಆಗಿರುತ್ತೆ. ಕಡೆಯಲ್ಲಿ ಇವನ ವೀಕ್ನೆಸ್ ಇರುವ ಜಾಗದಲ್ಲಿ ಅಪೋನೆಂಟ್ ಹೊಡೆದು ಬಿಡ್ತಾನೆ, ಬಿದ್ದೋಗ್ಬಿಡ್ತಾನೆ. ಇವನು ವಾಪಸ್ ಹೋಗಿ ನನಗೊಂದು ಸ್ವಲ್ಪ ಟೈಮ್ ಇರುತ್ತೆ ಸುಧಾರಿಸ್ಕೊಂಬರೋದಕ್ಕೆ. ಜಾಕಿ ಚಾನ್ಗೆ ಆ ಹುಡುಗ ಅಂತ ಹೇಳ್ತಾನೆ, ಗಿವ್ ಮಿ ಒನ್ ಟೆಕ್ನಿಕ್, ನಾನು ಸೋಲ್ತೀನಿ, ಸಾಯ್ತೀನಿ, ಪರವಾಗಿಲ್ಲ, ಆದರೆ ಹೆದರ್ಕೊಂಡು ಸಾಯಲ್ಲ ಅಂತ ಒಂದು ಟೆಕ್ನಿಕ್ ನಂಗೆ ಹೇಳ್ಕೊಡು ಅಂತಾನೆ. ಅಂದರೆ ಆ ಹುಡುಗನಲ್ಲಿ ಎಷ್ಟು ಛಲ ಇರುತ್ತೆ ಅಂತ. ನಾನು ಸೋಲ್ತೀನಿ ಪರವಾಗಿಲ್ಲ, ನಾನು ಹೊಡೆಸ್ಕೋತೀನಿ ಪರವಾಗಿಲ್ಲ, ಆದರೆ ಭಯದಲ್ಲಿ ನಾನು ಈಚೆ ಬರಬಾರ್ದು. ಐ ಶುಡ್ ನಾಟ್ ಕಮ್ ಔಟ್ ಆ್ಯಸ್ ಅದೇನೋ ಸೋಲುವವನಾಗಿ ಅಥವಾ ತುಂಬ ವೀಕ್ ಮನಸ್ಸಿನವನಾಗಿ ನಾನು ಬರೋದು ಬೇಡ ಅಂತಾನೆ. ಇಂಥ ಮೆಂಟಾಲಿಟಿ ಅಲ್ಲ. ಸೊ ವಾರಿಯರ್ಸಲ್ಲಿ ಈ ಮೆಂಟಾಲಿಟಿ ಬಂದೇ ಬರುತ್ತೆ, ವಾರಿಯರ್ಸ್ ಅಂತ ಹೇಳ್ತೀವಿ. ಹೀಗೆ ನಮ್ಮಲ್ಲಿ ಒಂದು ವಾರಿಯರ್ ಮೆಂಟಾಲಿಟಿ ಬೇಕು. ಆ ವಾರಿಯರ್ ಮೆಂಟಾಲಿಟಿ ಎಲ್ಲವನ್ನೂ ಗೆಲ್ಲಿಸುತ್ತೆ, ಧೈರ್ಯಪಡಿಸುತ್ತೆ. ಹಾಗೆ ನಮ್ಮ ದೇಶ, ನಮ್ಮ ಕಲ್ಚರ್ಸು ಈ ವಾರಿಯರ್ ಮೆಂಟಾಲಿಟಿನಲ್ಲೇ ಹುಟ್ಟಿದವ್ರು ನಾವೆಲ್ಲ. ಇಷ್ಟು ಜನರ ಅಟ್ಯಾಕ್ಸ್ ಆಗಿದೆ, ಮೊಘಲರು, ಬ್ರಿಟಿಷರು, ಡಚ್ಚು, ಪೋರ್ಚುಗೀಸು, ಫ್ರೆಂಚು, ಮಂಗೋಲಿಯನ್ಸು, ಎಲ್ಲರ ಅಟ್ಯಾಕ್ಸು ನಮ್ಮ ದೇಶದ ಮೇಲಾಗಿದೆ. ಸೋತಿದ್ದೀವಿ ಸುಮಾರು ಸಲ, ಅಲೆಕ್ಸಾಂಡರ್ದಾಗಿದೆ, ಸೋತಿದ್ದೀವಿ, ಕಳ್ಕೊಂಡಿದ್ದೀವಿ, ಆದರೆ ಸತ್ತಿಲ್ಲಲ್ಲ, ಮತ್ತೆ ಮತ್ತೆ ಎದ್ದು ಬಂದಿದ್ದೀವಲ್ಲ. ಇದು ನಮ್ಮ ದೇಶದ ಮೆಂಟಾಲಿಟಿ, ಇದು ನಮ್ಮ ದೇಶದ ಕಲ್ಚರ್, ಸಂಘರ್ಷದ ಕಲ್ಚರ್. ಸಂಘರ್ಷದ ಕಲ್ಚರ್ ಯಾರ್ಯಾರು ಬೆಳೆಸ್ಕೊಂಡಿದ್ದಾರೆ ಅವರೆಲ್ಲರೂ ಎದ್ದಿದ್ದಾರೆ, ಅವರೆಲ್ಲರೂ ಬೆಳೆದಿದ್ದಾರೆ. ಸಂಘರ್ಷ ಅಂದ ತಕ್ಷಣ ಕತ್ತಿ ಗುರಾಣಿ ಹಿಡ್ಕೊಂಡು ಕೆಲಸ ಮಾಡಬೇಕು ಅಥವಾ AK-47 ಹಿಡ್ಕೊಂಡು ಗಲಾಟೆ ಮಾಡಬೇಕು ಅಂತಲ್ಲ. ಗಲಾಟೆಯ ಮೆಂಟಾಲಿಟಿ ಅಲ್ಲ ಅದು, ಸಂಘರ್ಷದ ಮೆಂಟಾಲಿಟಿ. ನನ್ನ ಮೇಲೆ ಏನಾದರೂ ಆದರೆ, ನನ್ನ ಮೇಲೆ ಅನಾವಶ್ಯಕವಾಗಿ ಅನ್ಯಾಯವಾಗಿ ನನ್ನ ಮೇಲೆ ಏನಾದರೂ ಆದರೆ, ನನಗೆ ನನ್ನ ಸುತ್ತ ಇರೋರಿಗೆ ನಾನು ಎದ್ದು ನಿಲ್ತೀನಿ ಅಂತ. ಆ ಎದ್ದು ನಿಲ್ತೀನಿ ಅನ್ನುವ ಮೆಂಟಾಲಿಟಿ ಬರೋದು ಯಾವಾಗ? ಸ್ಪೋರ್ಟ್ಸ್ಮನ್ಶಿಪ್ಪಲ್ಲಿ. ಆ ಆಟಗಳು ಆಡಿದಾಗಲೇ, ಕಬಡ್ಡಿ ಆಡಿದಾಗ, ಖೋಖೋ ಆಡಿದಾಗ, ಆಟಗಳು ಆಡಿದಾಗಲೇ ಇದೆಲ್ಲ ಬರೋದು. ಸಂಘರ್ಷ ಬರೋದೇ ಆಟದಲ್ಲಿ. ಅದು ಎರಡು ಪಾರ್ಟಿ ಆಗಿರ್ಬೋದು. ಶಿವಾಜಿ ಮೊಘಲರ ವಿರುದ್ಧ ಮಕ್ಕಳನ್ನ ಎತ್ಕಟ್ಟಬೇಕಾಗತ್ತೆ, ಅವ್ನು ಟ್ರೈನಿಂಗ್ ಕೊಡ್ತಾನೆ, ನಾವೆಲ್ಲ ಆಟ ಆಡೋಣ, ಯುದ್ಧದ ಆಟ ಆಡೋದು. ಒಂದು ಗುಂಪು ಮೊಘಲರು, ಇನ್ನೊಂದು ಗುಂಪು ಮರಾಠರು. ಮರಾಠರು ಹೆಂಗಿರ್ಬೇಕಂತಂದರೆ ಹೊಡೆಯೋಕ್ಕೆ ರೆಡಿಯಾಗಿರಬೇಕು, ಮೊಘಲರು ಹೆಂಗಿರ್ಬೇಕಂದ್ರೆ ಬೀಳಕ್ಕೆ ರೆಡಿಯಾಗಿರಬೇಕು. ಹಂಗೆ ತಲೆ ತುಂಬ್ತಾನೆ. ಮೊಘಲರು ಅಂದರೆ ಗೆಲ್ಲೋರು, ಮರಾಠರು ಅಂದರೆ ಗೆಲ್ಲೋರು, ಮೊಘಲರು ಅಂದರೆ ಸೋಲೋರು ಅಂತ ಅದನ್ನು ತಲೆಗೆ ತುಂಬ್ತಾನೆ. ಯಾರಿಗೆ? ಚಿಕ್ಕ ಚಿಕ್ಕ ಮಕ್ಕಳಿಗೆ. ಅವ್ರನ್ನ ಮಾವಳ್ಳಿಪುರದ ಮಕ್ಕಳು ಅಂತ ಕರೀತಾರೆ. ಚಿಕ್ಕ ಚಿಕ್ಕ ಟ್ರೈಬಲ್ಸ್ ಅವರೆಲ್ಲ, ಅವ್ರನ್ನೆಲ್ಲ ಜೋಡಿಸ್ತಾನೆ. ಮೇಲಿಂದ ಹಾರು ಅಂತಾನೆ, ಬೆಟ್ಟದ ಮೇಲಿಂದ ಹಾರ್ತಾರೆ ಮಕ್ಕಳು. ಹಾರಿ ಮತ್ತೆ ಹೋಗು ಮೇಲಕ್ಕೆ, ಮತ್ತೆ ಹಾರು, ಮತ್ತೆ. ಅವ್ರಿಗೆ ಗೊತ್ತಿದ್ದಂಥ ಗೆರಿಲ್ಲಾ ವಾರ್ಫೇರ್ ಅದಕ್ಕೆ ಸರಿಸಾಟಿನೇ ಇಲ್ಲ. ಸೊ ಹೀಗೆ ನಮ್ಮ ಹಿಸ್ಟ್ರಿಗಳು ಬೇಕಾದಷ್ಟು ಹೇಳ್ಕೊಡುತ್ತೆ ನಮಗೆ.
ಹಿಸ್ಟ್ರಿ ಓದಿದ್ದು ಸುಮ್ಮನೆ ಏನೋ ಯಾರನ್ನೋ ಒಬ್ಬರು ವೈಭವೀಕರಣಕ್ಕಲ್ಲ. ಟೆಕ್ನಿಕ್ಸ್ ತುಂಬ ಇದೆ. ಈ ಟೆಕ್ನಿಕ್ಸ್ಗಳ ಜೊತೆ ನಾವು ಬದುಕಬೇಕು. ಬದುಕು ಸಂಘರ್ಷನೇ. 100 ವರ್ಷದ ಮುಂಚಿನ ಸಂಘರ್ಷ ಬೇರೆ, 100 ವರ್ಷದ ನಂತರದ ಇವತ್ತಿನ ಸಂಘರ್ಷ ಬೇರೆ. ಸಂಘರ್ಷದ ಪ್ಯಾಟ್ರನ್ ಬದಲಾಗಿದೆ, ಬಟ್ ಸಂಘರ್ಷ ಇದ್ದೇ ಇದೆ. ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವವರೆಗೆ ಸಂಘರ್ಷದ ಮೆಂಟಾಲಿಟಿನೇ. ಸಂಘರ್ಷ ಅಂದರೆ ಡಿಸ್ಟರ್ಬೆನ್ಸ್ ಅಲ್ಲ, ಸಂಘರ್ಷ ಈಸ್ ಸ್ಟ್ರಾಂಗರ್ ಮೆಂಟಾಲಿಟಿ. ನಾನು ತಯಾರಾಗಿದ್ದೀನಿ. ಯಾರೋ ಪ್ರೀತಿಯಿಂದ ಬಂದು ಮಾತಾಡ್ಸಿದ್ರು, ಸೋಲಕ್ಕೆ ರೆಡಿ ಇದ್ದೀನಿ. ಯಾರೋ ಅಹಂಕಾರದಲ್ಲಿ ಬಂದು ಮಾತಾಡ್ಸಿದ್ರು, ನಾನು ಸೋಲಕ್ಕೆ ರೆಡಿ ಇಲ್ಲ. ಇದು ಮೆಂಟಾಲಿಟಿ ಆಫ್ ಇಂಡಿಯಾ. ಯಂಗ್ಸ್ಟರ್ಸ್ಗೆ ಈ ಮೆಂಟಾಲಿಟಿ ಬಂದುಬಿಟ್ರು ಬದುಕು ತುಂಬ ಸುಲಭ ಇರುತ್ತೆ. 1-2 ಇನ್ಸ್ಟೆನ್ಸ್ ಅಲ್ಲ, ಇವತ್ತಿಂದ ಅಂದ್ಕೊಂಡ್ರೆ ಆಯಿತು, ನಾನು ಸೋತಿಲ್ಲ, ನಾನು ಸಾಯಲ್ಲ, ನಾನು ಬದುಕ್ತಾ ಇರೋದೇ ಬದುಕು ಚೆನ್ನಾಗಿ ಬದುಕೋದಕ್ಕೆ ಅಂತ ಅನ್ಕೋಬೇಕು. ವಿಧಿ ಅಂತ ಅದಕ್ಕೆಲ್ಲ ಒಂದೊಂದು ಹೆಸರು ಕೊಟ್ಬಿಡ್ತೀವಿ. ದೇವರು ಹಿಂಗೆ ಮಾಡಿದ್ದು, ವಿಧಿ ಹಿಂಗೆ ಆಡಿಸಿದ್ದು, ಇದೆಲ್ಲ ಸುಳ್ಳು. ಈ ಯಾವ ಟ್ರ್ಯಾಪ್ಗಳಲ್ಲಿ ಬೀಳೋದು ಬೇಡ. ಇದನ್ನು ದೇವರು ಹೇಳಿದ್ದಲ್ಲ. ವಿಧಿ ಮತ್ತು ದೇವರು ಹೀಗೆ ಮಾಡಿದ್ದು ಎಲ್ಲ ಯಾರೋ ಅವತ್ತಿನ ದಿನ ಕೈಲಾಗದೇ ಇರೋರು ಹೇಳಿದ್ದಷ್ಟೆ. ನಾವು ಕೈಲಾಗದೇ ಇರೋರು ಅಲ್ಲ. ಬ್ಯೂಟಿಫುಲ್. ನಾವು ಬದುಕೋಕ್ಕೆ ಹುಟ್ಟಿರೋರು, ಸಂಘರ್ಷಕ್ಕೆ ಹುಟ್ಟಿರೋರು, ಬೆಳೆಯೋಕ್ಕೆ ಹುಟ್ಟಿರೋರು. ಮಗು ಹೊಟ್ಟೆ ಒಳಗಿದ್ದಾಗ ಅದು ಒದ್ದಾಡುತ್ತೆ, ಆದರೆ ಒದ್ದಾಡಿ ಬೆಳೆಯುತ್ತೆ. ಅದಕ್ಕೆ ಸಫೋಕೇಟಿಂಗ್ ಅಟ್ಮಾಸ್ಫಿಯರ್ ಇರುತ್ತೆ. ಅದು ಹೊರಗೆ ಬರಬೇಕು ಅಂತ ಕಾಯ್ತಾ ಇರುತ್ತೆ, ಆದರೆ ಕಾಯುತ್ತೆ. ಇದು ಎಲ್ಲವೂ ನಮಗೆ ಆಧ್ಯಾತ್ಮದಲ್ಲಿ ಇದೆ. ಆಧ್ಯಾತ್ಮ ಇಸ್ ನಾಟ್ ಎಸ್ಕೇಪಿಸಮ್. ಧ್ಯಾನ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ವೀಕ್ ಅಂತಲ್ಲ. ಧ್ಯಾನ ಮಾಡ್ತಾರೆ, ದೇ ಆರ್ ಸ್ಟ್ರಾಂಗರ್. ಸ್ಟ್ರಾಂಗ್ ಆಗೋಕ್ಕೆ ಧ್ಯಾನ ಮಾಡೋದು. ಹೀಗೆ ಬ್ಯೂಟಿಫುಲ್. ಕಷ್ಟ ಅಂದ ಕೂಡಲೇ ನಾವು ಒಂದು ಜನರಲ್ ನೋಷನ್ ಇದೆ, ದುಡ್ಡಿಲ್ಲ ಹಾಗಾಗಿ ನಮಗೆ ರಿಸೋರ್ಸ್ನ ಫುಲ್ಫಿಲ್ ಮಾಡ್ಕೊಳಕ್ಕಾಗಲ್ಲ, ಹಾಗಾಗಿ ಕಷ್ಟ, ಶ್ರೀಮಂತರಿಗೆ ಕಷ್ಟ ಇರಲ್ಲ ಅಂತ. ಬಟ್ ಎನಿಬಡಿ ಆ್ಯಂಡ್ ಎವ್ರಿಬಡಿ ಕಷ್ಟ ಅನ್ನೋದು ಅಂದರೆ ಕಷ್ಟ ಅಂತ ಅದನ್ನು ನೇಮ್ ಮಾಡ್ತಾ ಇದ್ದೀವಿ, ಬಟ್ ನೀವು ಹೇಳೋ ಹಾಗೆ ಸಂಘರ್ಷಗಳು ಇದ್ದೇ ಇರುತ್ತೆ. ಎವ್ರಿಬಡಿ ಹ್ಯಾಸ್ ಟು ಫೇಸ್ ಆ್ಯಂಡ್ ಓವರ್ಕಮ್ ಅಲ್ವಾ? ಸಚ್ ಅ ಸ್ಟ್ರಾಂಗ್ ಮೆಸೇಜ್. 5 ವರ್ಷದ ಮುಂಚಿನ ರೂಪಮ್ಮ, 5 ವರ್ಷದ ನಂತರದ ರೂಪಮ್ಮ, ಹೌ ಆರ್ ಯು ನೌ? ಮಚ್ ಸ್ಟ್ರಾಂಗರ್ ಮೆಂಟಲಿ ಇನ್ ಆಲ್ ಆಸ್ಪೆಕ್ಟ್ಸ್. ಯೋಗಾತ್ಮ ಮೆಥಡ್ ಅಂತೀನಿ ನಾನು ಅದನ್ನ. ದೋಷ ಅಲ್ಲ, ಅದು ಶಕ್ತಿ, ಆ ವೈಬ್ಸ್. ಆನೆಸ್ಟ್ಲಿ ನೀವು ಹಾಕ್ಕೊಟ್ಟಿದ್ದ ದಾರಿ, ತೋರಿಸ್ಕೊಡ್ತಾ ಇರುವ ದಾರಿ ನಂಗೆ ಕರೆಕ್ಟಾಗಿ ಯೋಚನೆ ಮಾಡೋಕ್ಕೆ, ಕಾಮಾಗಿ ಯೋಚನೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ನಿಮ್ಮ ಹತ್ರ ಇರುವ ನಾವು ಒಂದಷ್ಟು ಕೆಲವರು ಇದ್ದೀವಿ, ಅದನ್ನ ಕಲ್ತ್ಕೊಳ್ಳೋಕ್ಕೋ ಅಳವಡಿಸ್ಕೊಳ್ಳೋಕ್ಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಲೈಫ್ ಈಸ್ ಬ್ಯೂಟಿಫುಲ್. ಇಲ್ಲಿ ಸ್ವಾರ್ಥ ಇದೆಯಾ? ಖಂಡಿತ ಇಲ್ಲ. ಮಕ್ಕಳು ಅಂದ್ಕೊಳ್ಳೋದ್ರಲ್ಲಿ ಸ್ವಾರ್ಥ ಇದೆಯಾ? ನಾನು ಕೇಳಿದ್ದಾರೆ ಬೆಳೆಯುವಾಗ ನನ್ನ ಲೈಫಲ್ಲಿ ಆದಂತಹ ಸಂಘರ್ಷಗಳಿಂದನೇ ನಾನು ಬೆಳೆದಿರೋದು, ಅವಮಾನಗಳಿಂದನೇ ಬೆಳೆದಿರೋದು. ಅದೇ ರೀತಿಯ ಸಿಚುಯೇಷನ್ಸ್ ನಿಮಗೂ ಕ್ರಿಯೇಟ್ ಮಾಡ್ತೀನಿ. ನ್ಯಾಚುರಲ್ ಆಗಿ ಬಂದಿರ್ಬೋದು, ಆರ್ಟಿಫಿಷಿಯಲ್ ಆಗಿ ಬಂದಿರ್ಬೋದು. ನಿಮ್ಮನ್ನು ಕೆಳಕ್ಕೆ ಬೀಳಕ್ಕೆ ಬಿಟ್ಟೇ ಇಲ್ಲ, ಇನ್ಯಾರೋ ಅವಮಾನ ಮಾಡೋಕ್ಕೆ ಬಿಟ್ಟಿಲ್ಲ, ನಾನೇ ಮಾಡ್ತೀನಿ. ಹೌದು. ಎಸ್, ಥ್ಯಾಂಕ್ ಯು ಫಾರ್ ಆಲ್ ದಟ್. ನಮಗೆ ಹತ್ತಿರ ಇದ್ದೇ ಹೇಳ್ಕೊಡ್ತಾ ಇದ್ದೀರಾ. ನಮ್ಮ ಆಡಿಯನ್ಸ್ಗೆ ಹತ್ತಿರ ಇರೋದಕ್ಕಾಗ್ತಿಲ್ಲ, ಆದರೆ ನಿಮ್ಮ ಈ ಮಾತುಗಳ ಮೂಲಕ ಅವ್ರನ್ನೂ ಗೈಡ್ ಮಾಡ್ತಾ ಇದ್ದೀರಾ. ಕಾಮೆಂಟ್ ಸೆಕ್ಷನಲ್ಲಿ ನೋಡಿದ್ರೆ ದೇ ಆರ್ ಸೋ ಅಟ್ಯಾಚ್ಡ್, ಇಮೋಷ್ನಲ್. ಅಪ್ಪಾಜಿ ಗುರೂಜಿ ಅಂತ ಕರೆಯೋದು ಒಂದು ಭಾಗ, ಬಟ್ ಮೊನ್ನೆ ಒಂದು ಎಪಿಸೋಡ್ ಕಾಮೆಂಟ್ ನೋಡಿದೆ, ನಾನು ಇದೇ ಸ್ಟೇಟ್ ಆಫ್ ಮೈಂಡಲ್ಲಿದ್ದೆ, ಕರೆಕ್ಟ್ ಟೈಮ್ಗೆ ನಿಮ್ಮ ವಿಡಿಯೋ ಬಂತು, ನಂಗೆ ಇವಾಗ ಕ್ಲಾರಿಟಿ ಸಿಕ್ತು ಅಂತ ಹೇಳಿದ್ದಾರೆ ಯಾವುದೋ ಒಂದು ಸಂದರ್ಭಕ್ಕೆ. ತುಂಬ ಹೆಲ್ಪ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು.